ಶಾಸಕ ಸುರೇಶ್ ಗೌಡ ನನ್ನನ್ನ ಕೊಲೆ ಮಾಡಿಸಲು ಸ್ಕೆಚ್ ರೂಪಿಸಿದ್ದಾರೆ ಎಂಬ ಅನುಮಾನ ನನಗೆ ಇದೆ ಎಂದು ನಗರದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ವೇಳೆ ಕಾನೂನಾತ್ಮಕ ಹೋರಾಟ, ಮಾನನಷ್ಟ ಮೊಕದ್ದಮೆ ಜೊತೆಗೆ ಇನ್ನೊಂದನ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಇನ್ನೊಂದು ಅಂದ್ರೆ ಏನು? ನನ್ನನ್ನ ಕೊಲೆ ಮಾಡಿಸೋದಾ? ನನ್ನನ್ನ ಕೊಲೆ ಮಾಡಲು ಸ್ಕೆಚ್ ರೂಪಿಸಲಾಗ್ತಾ ಇದೆಯಾ ಎಂಬ ಅನುಮಾನ ನನಗೆ ಕಾಡ್ತಾ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಗೃಹ ಸಚಿವರಿಗೆ ದೂರು ನೀಡುತ್ತೇನೆ. ಇನ್ನು ಅಭಿವೃದ್ಧಿಯ ಕೆಲಸ ಮಾಡಬೇಕೆ ಹೊರತು ವೈಯಕ್ತಿಕವಾಗಿ ಮಾತನಾಡಬಾರದು. ಮಾಜಿ ಸಚಿವ ಚೆನ್ನಿಂಗಪ್ಪ ಏನು ಎಂಬುದು ಎಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಿಂದ ಮಂತ್ರಿಗಿರಿಗೆ ಏರಿದ್ದವರು. ನಿಮ್ಮ ತಂದೆ ಏನಾಗಿದ್ರು ಎಂದು ಪ್ರಶ್ನಿಸಿದ್ದಾರೆ ಗೌರಿಶಂಕರ್. ಗೌರಿಶಂಕರ್ ತಂದೆ ಚೆನ್ನಿಂಗಪ್ಪ ಅವರ ಬಗ್ಗೆ ಅನೇಕ ಕಥೆಗಳು ಕೇಳೋನಂತೆ. ಪಾಪ ಈ ಕಥೆ ಕೇಳ್ತಾನೆ ಚೆನ್ನಾಗಿ ಪುಣ್ಯಾತ್ಮ. ಅವರು ಶಾಸಕರಾಗುವುದಕ್ಕೂ ಮುಂಚೆ ಕಾನ್ಸ್ಟೇಬಲ್ ಆಗಿದ್ರು. ನಮ್ಮಪ್ಪ ಕಾನ್ಸ್ಟೇಬಲ್ ರೇ, ನಮ್ಮಪ್ಪ ಕಾನ್ಸ್ಟೇಬಲ್ ರೀ. ಎಸ್, ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ್ದು ಮಂತ್ರಿ ಆದಾರೆ. ನಿಮ್ಮಪ್ಪ ಏನಾದರೂ ರೀ ಶಾಸಕರೇ. ನಾನು ನಿಮ್ಮಪ್ಪನ ಬಗ್ಗೆ ಮಾತಾಡೋದು ಗೌರವ ಇದೆ ಅವ್ರ ಬಗ್ಗೆ. ನನಗೆ ಅವರು ನಿಮ್ಮ ತಂದೆ ಕೂಡ ನನ್ನ ತಂದೆ ಸಮಾನರು. ನೀನು ಮಾತಾಡೋಕೆ ಹೋಗಲ್ಲ. ನೀನು ಚೀಪಸ್ಟು, ನೀನು ಮಾತಾಡೋಷ್ಟು ಚೀಪು ನಾನು ಮಾತಾಡೋಕೆ ಹೋಗೋದಿಲ್ಲ. ಏನು ಅದೇನೋ ಕಾನ್ಸ್ಟೇಬಲು ನಿಂತೋಗಿರೋ ಹೆದ್ದಾರಿಯಲ್ಲಿ ನಿಂತೋಗಿರೋ ಲಾರಿಗಳು ಹಪ್ತ ವಸೂಲು ಮಾಡ್ಕೊಂಡು ಇವೆಲ್ಲ ಮಾಡ್ತಿರೋ ಚೆನ್ನಿಗಪ್ಪ ಕೇಳಿದ್ದೀನಿ. ಬಹುಶಃ ಗೌರಿಶಂಕರ್ ಮರ್ತೋಗೋರೆ ಇವೆಲ್ಲ ಅಂತ ಕೇಳಿದ್ದಾರೆ. ನಿನಗೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಇದೊಂದು ಸಾಕವ ನನಗೆ? ಮಾನನಷ್ಟ ಮೊಕದ್ದಮೆ ನನಗೆ ಹೇಳ್ತಿಯಲ್ಲಪ್ಪ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ಯಲ್ಲ, ಅದ್ರ ಮೇಲೆ 3 ಮಾನನಷ್ಟ ಮೊಕದ್ದಮೆ ಆಗ್ಬೋದು. ಗೊತ್ತಾ ನಿಮಗೆ? ನಾನು ಆಗ್ಬೋದು ಮನಸ್ಸು ಮಾಡಿದ್ರೆ, ಗೊತ್ತಿರಲಿಲ್ಲ. ಎಚ್ಚರಿಕೆಯಿಂದ ಇರು ಸುರೇಶ್ ಗೌಡ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕೊನೆ ಎಚ್ಚರಿಕೆ ನಿನಗಿದು. ನೀನೇ ಮನವಿ ಮಾಡಿದ್ಯಾ ನೆನ್ನೆ ಪ್ರೆಸ್ ಮೀಟ್ ಮಾಡಬೇಕಾದಾಗ. ನೆನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನೀನೇ ಮನವಿ ಮಾಡಿದ್ಯಾ. ನನ್ನ ಆಪ್ತ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರಕ್ಕೆ ಹೌದು, ನಾನು ವೈಯಕ್ತಿಕ ವಿಚಾರಕ್ಕೆ ಬರಲ್ಲ. ಯುದ್ಧ ನನ್ನ ನಿನ್ನ ನಡುವೆ ಈ ತಾಲೂಕಿನಲ್ಲಿ ಏನಕ್ಕೆ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಬಿಟ್ಟರೆ ದ್ವೇಷ ಇಲ್ಲ ನಿನ್ನ ಮೇಲೆ ನನಗೆ. ಅದು ಬಿಟ್ಬಿಟ್ಟು ನನ್ನ ಕುಟುಂಬದ ವಿಚಾರ ಮಾತಾಡೋ ಶುರು ಮಾಡಿದ್ರೆ ನಿನ್ನ ಕುಟುಂಬದ ವಿಚಾರ ಎಳೆಯಾಗಿ ಬಿಚ್ಚಿಡ್ಬೋದು. ನಾನು ಹೋಗಲ್ಲ ಕುಟುಂಬದ ವಿಚಾರ. ಯಾಕೆ ರಾಜಕಾರಣ ನನ್ನ ನಿನ್ನ ಮಧ್ಯೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿನ್ನ ಕುಟುಂಬದ ವಿರುದ್ಧ ಅಲ್ಲ. ಗೊತ್ತಿರಲಿ ಇದು. ಸುರೇಶ್ ಗೌಡ ಮಾತಾಡಬೇಕಾದಾಗ ಸ್ನೇಹಿತರು ಲಾಸ್ಟಲ್ಲಿ ಒಂದು ಜಲಕ್ಕಿದೆ. ಒಂದು ಪ್ರಾಸಿಕ್ಯೂಷನ್ ಬಗ್ಗೆ ಹೇಳೋರೆ, ಒಂದು ಮಾನನಷ್ಟ ಮೊಕದ್ದಮೆ ಆದಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಏನೋರೆ. ಅದಿದೆ, ಅದು ಇನ್ನೊಂದು ಮಾಡ್ತೀವಿ ಅಂತ ಹೇಳೋರೆ. ಇನ್ನೊಂದು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಒಂದು ಅರ್ಥ ಏನು? ಮೋಸ್ಟ್ಲಿ ನನ್ನ ಮರ್ಡ್ರ್ ಮಾಡಿಸ್ತೀನೇನ್ರಿ, ಅಥವಾ ನಾನೇನು ಮಾಡಿಸ್ಬೇಕು ತೀರ್ಮಾನ ಮಾಡಿದ್ಯಪ್ಪ ಸುರೇಶ್ ಗೌಡ? ಇನ್ನೊಂದು ಅಂದ್ರೆ ಏನು? ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಅದಕ್ಕೆ ಇವತ್ತು ನಾನು ಗೃಹ ಸಚಿವರು ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಅಣ್ಣ, ನಾಳೆ ನನಗೆ ಚಿಕ್ಕ ಮೇರೆ ಸುರೇಶ್ ಗೌಡನೇ ಕಾರಣ. ನಾಳೆ ಚಿಕ್ಕ ಮೇರೆ ನನಗೆ ಸುರೇಶ್ ಗೌಡನೇ ಕಾರಣ ಆಗ್ತಾನೆ. ಯಾಕೆ ಅಂದರೆ ಅವರ ಸ್ಟೇಟ್ಮೆಂಟ್ ಇದೆ, ಅವರೇ ಹಾಕಿರೋ ಸ್ಟೇಟ್ಮೆಂಟ್ ಇದೆ, ವಿಡಿಯೋ ಇದೆ ನನ್ನ ಹತ್ರ. ಒಂದು ಅದೇನೋ ಪ್ರಾಸಿಕ್ಯೂಷನ್ ಅದು ಒಪ್ಕೋತೀನಿ, ಇಲ್ಲ ಅನ್ನಲ್ಲ. ಆಯ್ತು, ಮಾಡಿ ಸಂತೋಷ. ನಾವು ಫೇಸ್ ಮಾಡೋಣ ಕಾನೂನ. ಆಯಿತು, ನಿಮಗೆ ಹೆಂಗೆ ಲಾಯರ್ಸ್ ಅವರ, ನನಗೂ ಲಾಯರ್ಸ್ ಅವರ, ಫೇಸ್ ಮಾಡೋಣ. ಆಯಿತು, ಓಕೆ. ಮತ್ತು ಇನ್ನೊಂದು ಮಾನನಷ್ಟ ಬಗ್ಗೆ ಚರ್ಚೆ ಮಾಡ್ತೀರಾ? ಓಕೆ. ಅದು ಅಷ್ಟು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳೋರೆ. ಇನ್ನೊಂದು ಏನು? ನನಗೆಲ್ಲ ಭಯ ಆಗ್ತಾಯಿತ್ತು ಇವತ್ತು. ನಾನು ಸ್ಕೆಚ್ ಇಟ್ಬಿಟ್ಟವ್ರ ಮರ್ಡ್ರ್ ಮಾಡ್ಸೋಕ್ಕೆ. ಇನ್ನೊಂದು ಅಂದರೆ ನನಗೆ ಗೊತ್ತಾಗ್ತಿಲ್ಲ ಅದು. ಸೊ ಹಂಗಾಗಿದು ಎಲ್ಲ ಒಂದು ಕಡೆ ತನಿಖೆ ಆಗಬೇಕಲ್ವಾ? ಈ ಮಾಹಿತಿ ಇನ್ನೊಂದು ಅಂದರೆ ಏನು ಅಂತ ಅವ್ರು ಸ್ಪಷ್ಟೀಕರಣ ಕೊಡಬೇಕು. ನನಗೆ ಭಯ ಆಯ್ತು ಇವತ್ತು.